ಸಾಮಾಜಿಕ ನ್ಯಾಯದ ಕೊನೆಯ ಕೊಂಡೆ ಸಿದ್ದರಾಮಯ್ಯನವರು ಅವ್ರನ್ನ ನಾವು ಸದಾಯ ರಕ್ಷಣೆ ಮಾಡ್ಕೊಳ್ಳೇಬೇಕಿದೆ ಈ ಸಮುದಾಯ. ಯಾಕೆಂದ್ರೆ ಇವ್ರು ಏನಾರು ಕಳ್ಕೊಂಡ್ರೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಕೊನೆಯ ಮಳೆ ಹೊಡೆದಂಗೆ. ಸಿದ್ದರಾಮಯ್ಯ ಎಡಿಲಿಕ್ಕೆ ಇಡಿಯಲ್ಲಿ ಪ್ರಕರಣ ದಾಖಲು ಮಾಡುವಂತದ್ದು ಇದನ್ನ ಖಂಡಿಸಿ ನಾವು ಕೇಂದ್ರ ಸರ್ಕಾರದ ನಡೆಯನ್ನ ಸಿದ್ದರಾಮಯ್ಯ ವಿರುದ್ಧ ಇರುವ ಷಡ್ಯಂತ್ರವನ್ನು ಖಂಡಿಸಿ ದೆಹಲಿ ಚಾಲವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಪ್ರತಿಭಟನಾ ಸಭೆಯನ್ನ ಇದೇ ತಿಂಗಳು 16ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಧಾರಾಳ ರಾಜಕಾರಣದ ಖಳನಾಯಕರು ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿ.ವೈ. ವಿಜಯೇಂದ್ರ ಅವರು ಅಮಿತ್ ಶಾ ಅವರ ಮೋದಿ ಅವರ ಮೂಗಿನ ನೇರಕ್ಕೆ ಇಡಿ ಕೆಲಸ ಮಾಡುವಂತದ್ದು. ಏನಿವತ್ತು ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಡಿಸಲೇಬೇಕು ಅಂತೇಳಿ ಶತಾಯಗತಾಯ BJP JDSನ ದುಷ್ಟಕೂಟ ಪ್ರಯತ್ನ ಮಾಡ್ತಾ ಇದೆ. ಈಗ ಇಡಿ ಕೂಡ ಎಂಟ್ರಿ ಆಗಿದೆ. ಕೇಂದ್ರ ಸರ್ಕಾರದ ಅಣಿತಿನಲ್ಲಿ ಇಡಿ ಕಾರ್ಯನಿರ್ವಹಿಸುವಂಥದ್ದು. ಅಮಿತ್ ಶಾ ಅವರ ಮೋದಿಯವರ ಮೂಗಿನ ನೇರಕ್ಕೆ ಇಡಿ ಕೆಲಸ ಮಾಡುವಂಥದ್ದು ಎಲ್ಲ ಅದು ಸಾಬೀತಾಗಿದೆ. ಇವೆಲ್ಲ ಇಡಿ CBI IT ಇವೆಲ್ಲ ಅಮಿತ್ ಶಾನ ಕಾಲ್ ಕೆಳಗಡೆ ಇದ್ದಾವೆ ಅಂಥೇಳಿ. ಸೊ ಈ ಮೂಲಕ ಸಿದ್ದರಾಮಯ್ಯನ ಎಡಿಲಿಕ್ಕೆ ಇಡಿಯಲ್ಲಿ ಪ್ರಕರಣ ದಾಖಲು ಮಾಡಿರುವಂಥದ್ದು. ಇದನ್ನು ಖಂಡಿಸಿ ನಾವು ಕೇಂದ್ರ ಸರ್ಕಾರದ ನಡೆಯನ್ನು ಸಿದ್ದರಾಮಯ್ಯರ ವಿರುದ್ಧ ಇವ್ರು ಮಾಡ್ತಿರೋ ಷಡ್ಯಂತ್ರವನ್ನು ಖಂಡಿಸಿ ದೆಹಲಿ ಚಾಲವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಪ್ರತಿಭಟನಾ ಸಭೆಯನ್ನು ಇದೇ ತಿಂಗಳು 16ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡಿ ಮಾನ್ಯ ರಾಷ್ಟ್ರಪತಿಗಳಿಗೆ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು. ಯಾಕೆಂದರೆ ಸಾಮಾಜಿಕ ನ್ಯಾಯದ ಕೊನೆಯ ಕೊಂಡೆ ಸಿದ್ದರಾಮಯ್ಯನವರು ಅವ್ರನ್ನ ನಾವು ಶತಾಯಗತಾಯ ರಕ್ಷಣೆ ಮಾಡಿಕೊಳ್ಳೇಬೇಕಿದೆ ಹಿಂದ ಸಮುದಾಯ. ಯಾಕೆಂದರೆ ಇವ್ರು ಏನಾರು ಕಳ್ಕೊಂಡ್ರೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಕೊನೆಯ ಮಳೆ ಹೊಡೆದಂಗೆ ಹಿಂದ ಸಮುದಾಯಗಳನ್ನು ನಾಶ ಮಾಡ್ತಾರೆ BJP JDS. ಅದರ ಅರಿವು ನಮಗೆಲ್ಲ ಇರಬೇಕಾಗ್ತದೆ. ಆ ಕಾರಣಕ್ಕಾಗಿ ಎಲ್ಲ ಹಿಂದ ಸಮುದಾಯಗಳ ನೇತೃತ್ವದಲ್ಲಿ ಮುಖಂಡರ ನೇತೃತ್ವದಲ್ಲಿ ದೆಹಲಿನಲ್ಲಿ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಮೂಲಕ ಕೇಂದ್ರ ಸರ್ಕಾರದ ನಡೆಯನ್ನು ಷಡ್ಯಂತ್ರವನ್ನು ಖಂಡಿಸಿ ನಾವು ಪ್ರತಿಭಟನಾ ಸಭೆಯನ್ನು ಮಾಡಿ ಮಾನ್ಯ ರಾಷ್ಟ್ರಪತಿಗಳಿಗೆ ಇಡಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ದೂರ ನೀಡ್ತಾ ಇದ್ದೇವೆ. ನಾವು ಮೈಸೂರಿಂದ ಮೂಡ ಕಚೇರಿ ಎದುರಿಂದನೇ ಓಡ್ತೇವೆ. ನಾವು ಇನ್ನೂ ಎಷ್ಟು ಜನ ಓಡ್ತೇವೆ, ಅದರ ಪೂರ್ವ ಸಿದ್ಧತೆ ಏನು, ಎಲ್ಲಿ ಮಾಡ್ತೇವೆ ಅನ್ನೋದು ಸಂಬಂಧವಾಗಿ ಮಾಹಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ಭಾಳ ವಿವರವಾಗಿ ಕೊಡ್ತೇನೆ. ಈಗ 16ನೇ ತಾರೀಕು ಡೆಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಆಗಿದೆ. ದೆಹಲಿಯಲ್ಲಿ ಪ್ರತಿಭಟನಾ ಸಭೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ದೆಹಲಿ ಚಾಲು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಯಾವ ಪ್ಲೇಸಲ್ಲಿ ಮಾಡ್ತೀವಿ, ಇಲ್ಲಿಂದ ಎಷ್ಟು ಜನ ಹೋಗ್ತೇವೆ ಅನ್ನೋ ಹೆಚ್ಚು ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿ ಭಾಳ ಪ್ರಮುಖವಾಗಿ ಏನು ಅಂತಂದ್ರೆ ನೋಡಿರಿ, ಏನು ಕುಮಾರಸ್ವಾಮಿಯವರು ವಿಜೇಂದ್ರ ಅವರು ಒಂದು ರಾಜಕಾರಣದ ಕಾರಣ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಇಷ್ಟು ಹೊಲಸು ರಾಜಕಾರಣ ಇರಲಿಲ್ಲ. ಕಾರಾಳ ರಾಜಕಾರಣದ ಖಳನಾಯಕರು ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿ.ವೈ. ವಿಜಯೇಂದ್ರ ಅವರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನೋಡಿರಿ, ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ, ರಾಜಕಾರಣದಲ್ಲಿ ಅಂತಃಕರಣ ಇಲ್ಲ, ಸಿದ್ಧಾಂತ ಇಲ್ಲ. ಇವ್ರ ಉದ್ದೇಶ ಏನು ಅಂತಂದರೆ ಭ್ರಷ್ಟಾಚಾರವನ್ನು ಮಾಡಿಕೊಂಡು ಮಾಡಬಾರ್ದೆಲ್ಲ ಮಾಡಿ ಕುಮಾರಸ್ವಾಮಿ ಅವ್ರ ಮೇಲೆ 550 ಎಕರೆ ಗಣಿ ಅವ್ರಿಗೆ ಜಮೀನು ಕೊಟ್ಟಂಥ ಆರೋಪ ಇದೆ. ಇವರು ಮೇಲೆ ತನಿಖೆ ಮಾಡ್ತಿರುವಂಥ ADGP ತನಿಖಾ ಮುಖ್ಯಸ್ಥನ ಮೇಲೆ ಇವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಧಮಕಿ ಹಾಕ್ತಾರೆ. ಅಂದರೆ ಒಂಥರ ಮಾಫಿಯಾ ಜನಗಳು ಮಾಡ್ತಾರೆ. ಆ ಕೆಲಸವನ್ನು ಕುಮಾರಸ್ವಾಮಿ ಬಿ.ವೈ. ವಿಜಯೇಂದ್ರ ಮಾಡ್ತಾ ಇದ್ದಾರೆ. ಅಂದರೆ ಇವರೆಲ್ಲ ಮಾಫಿಯಾ ಲೀಡರ್ಗಳ ಇವರು. ಒಬ್ಬ ತನಿಖಾ ಸಂಸ್ಥೆಯ ಮುಖ್ಯಸ್ಥನಿಗೆ ಅದು ಕುಮಾರಸ್ವಾಮಿ ಮೇಲೆ ತನಿಖೆ ಮಾಡ್ತಾ ಇರೋದು. ಅವರು ಕುಮಾರಸ್ವಾಮಿ ಮೇಲೆ ತನಿಖೆ ಮಾಡ್ತಾ ಇರುವಂಥ ಮುಖ್ಯಸ್ಥನ ಮೇಲೆ ನೀವು ಅವರು ಆರೋಪ ಮಾಡ್ತೀರಿ, ಭ್ರಷ್ಟಾಚಾರ ಆರೋಪ ಮಾಡಿ ಪತ್ರಿಕಾಗೋಷ್ಠಿ ಮಾಡ್ತೀರಿ, ಬಹಿರಂಗವಾಗಿ ಅವ್ರಿಗೆ ಧಮಕಿ ಹಾಕ್ತೀರಿ ಅಂತ ಅಂದರೆ ತನಿಖೆ ಮೇಲೆ ಪ್ರಭಾವ ಬೀರೋದಿಲ್ವ? ಅದು ಅವ್ರನ್ನ ಭಯ ಸೃಷ್ಟಿ ಮಾಡಲ್ಲ. ಅವ್ರ ಮೇಲೆ ನೀವು ಮಾಡ್ತಿರೋ ಕೆಲಸ ಸರಿಯಾ? ಮಾಡಬಾರ್ದೆಲ್ಲ ಮಾಡಿ ಇವತ್ತು ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಇದಕ್ಕೊಂದು ನೈತಿಕತೆ ಇದೆ, ಒಂದು ಸತ್ಯ ಇದೆ, ಮನಸ್ಸಾಕ್ಷಿ ಇದೆ. ಇದಕ್ಕೆಲ್ಲ ತಕ್ಕ ಪಾಠವನ್ನು ಕಲಿಸ್ತಾರೆ ಹಿಂದ ಸಮುದಾಯ. ಮುಂದಿನ ದಿವಸಗಳಲ್ಲಿ JDS ಮತ್ತು BJP ಕರ್ನಾಟಕ ರಾಜ್ಯದಲ್ಲಿ ನಿರ್ನಾಮ ಮಾಡುವಂಥ ಕೆಲಸವನ್ನು ಹಿಂದ ಸಮುದಾಯ ಮಾಡ್ತಾ ಇದೆ. ಯಾಕೆಂದರೆ ನೀವು ಎಷ್ಟೆಲ್ಲ ಕಿರುಕುಳ ಕೊಡ್ತಾ ಇದ್ರಿ ಸಿದ್ದರಾಮಯ್ಯನವರಿಗೆ, ಹಿಂದ ಸಮುದಾಯದ ನಾಯಕನಿಗೆ ಅಂತ ಜನ ಗಮನಿಸ್ತಾ ಇದೆ. ಈ ವರ್ಗಗಳ ಎಲ್ಲ ಶೋಷಿತ ಸಮುದಾಯಗಳು ಅದನ್ನ ಗಮನಿಸ್ತಾ ಇದೆ. ಅದಕ್ಕೆ ತಕ್ಕ ಪಾಠವನ್ನು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗ್ತದೆ ಕುಮಾರಸ್ವಾಮಿ ಅವ್ರಿಗೆ ಏನು ಮಾಡ್ತಾರೆ, ಕುಮಾರಸ್ವಾಮಿ ಅವ್ರಿಗೆ ಏನು ಸ್ಥಿತಿ ಬರುತ್ತೆ, ವಿಜೇಂದ್ರ ಅವ್ರಿಗೆ ಏನು ಸ್ಥಿತಿ ಬರುತ್ತೆ ಅಂತೇಳಿ.